ಮೇ ಐ ಕಮ್ ಇನ್ ಸರ್? ಓ, ಏನು ಮಿಸಸ್ ಆರ್ಯವರ್ಧನ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ನಮ್ ಬಾಸ್ಗೆ ನನ್ನ ಆಡ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಅನ್ಸುತ್ತಲ್ಲ ಸರ್. ಅವತ್ತು ನೀವು ಕಾನ್ಫರೆನ್ಸ್ ಹಾಲಲ್ಲಿ ನಮ್ ಫೋಟೋ ಹಾಕ್ಸಿ ಒಡೆದೋಯ್ತಲ್ಲ, ಅದನ್ನ ಹಾಗೆ ಬಿಡೋದಕ್ಕೆ ನನಗೆ ಮನ್ಸಾಗ್ಲಿಲ್ಲ. ಅದನ್ನ ರೆಡಿ ಮಾಡ್ಸಿದೀನಿ. ಎಲ್ಲಿ ಹಾಕಿಸ್ಲಿ? ಒಂದ್ ನಿಮಿಷ, ಈ ಫೈಲ್ನ ಮುಚ್ಚಿಬಿಡ್ತೀನಿ. ಫೋಟೋ ಅಲ್ವಾ? ನಿಜ ಹೇಳ್ಬೇಕು ಅಂತಂದ್ರೆ ಆ ಫೋಟೋ ಕಲ್ಪನೆ ನೀರಂದು. ನೀನು ಅವಳ ಹತ್ರ ಮಾತಾಡೋ, ಇಬ್ರು ಸೇರಿ ಅದಕ್ಕೆ ಸೂಕ್ತವಾದ ಜಾಗನ ನಿರ್ಧಾರ ಮಾಡಿ. ಸರಿ ಸರ್, ನೀವು ಕೆಲ್ಸದಲ್ಲಿ ಬ್ಯುಸಿ ಇದ್ದೀರಾ ಅನ್ಸುತ್ತೆ. ನೀವು ಮುಂದುವರ್ಸಿ, ನಾನೇ ಆಮೇಲೆ ಅದನ್ನ ಹಾಕಿಸ್ತೇನೆ. ಬಾಯ್. ಸರ್, ಲಂಚ್ ಬಾಕ್ಸ್. ಆಮೇಲೆ ಫ್ರೀ ಆದ್ರೆ ಹೇಳಿ, ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಅಂದ್ರೆ ನಿಮ್ ಟೈಮ್ ನೋಡ್ಕೊಂಡು ಆನ್ ಟೈಮ್ ಊಟ ಮಾಡಿ, ಓಕೆನಾ? ಬಾಯ್. ಗುಡ್ ಡೇ. ಗುಡ್ ಡೇ. ಹಾಯ್ ಅನು. ಹಾಯ್ ಮ್ಯಾಮ್. ಯಾವುದೇ ಅತಿಯಾಗಿ ಸಿಕ್ಕಿದ್ರು ಅಸಡ್ಡೆ ಅಂತಾರಲ್ಲ, ಅದೇ. ಯಾವಾಗ್ಲೂ ಇಲ್ಲೇ ಇರ್ತಾಳೆ, ಇವಳಿಗೆಂತ ಟೈಮ್ ಕೊಡೋದು ಅನ್ನೋ ಅಸಡ್ಡೆ ಅವ್ರಿಗೆ. Want some coffee? ಬೇಡ. ಅದಕ್ಕೆ ಭಾವ? ಯಾ ಭಾವ. ಆಕ್ಚುಲಿ ನಿಮ್ಗೆ ಶುಂಠಿ ಟೀ ಇಷ್ಟ ಅಂತ ಗೊತ್ತು, ಬಟ್ ಫಾರ್ ಅ ಚೇಂಜ್ ಫಿಲ್ಟರ್ ಕಾಫಿ ಫಾರ್ ಯು. ಥ್ಯಾಂಕ್ ಯು ಬಾವ. ಆಕ್ಚುಲಿ ಈಗಿದ್ ನನಗ್ ಬೇಕಾಗಿತ್ತು. ನಾನೇ ಬರ್ತಾ ಇದ್ದೆ, ನೀವ್ ಯಾಕೆ ತರಕ್ ಹೋದ್ರಿ? ಅವನು ಮಹೇಶ್ ನನ್ ಟೀ ತಂದ್ಕೊಡ್ನಾ, ಇನ್ನೊಂದು ಕಪ್ಪಲ್ಲಿ ಫಿಲ್ಟರ್ ಕಾಫಿ ಇತ್ತು. ಯಾರಿಗೆ ಅಂತ ಕೇಳಿದಾಗ ಅನು ಮೇಡಮ್ ಅಂತ ಹೇಳ್ದ. ಸೊ ಐ ಥಾಟ್ ವೈ ನಾಟ್ ಅ ಟೀ ಕಾಫಿ ಬ್ರೇಕ್ ಅಂತ. ಅದಕ್ಕೆ ಇಸ್ ಎವ್ರಿಥಿಂಗ್ ಓಕೆ? ಇಲ್ಲ. ಅರೆ ಯಾಕೆ, ಏನಾಯ್ತು? ಈ ಆಫೀಸಲ್ಲಿ ಎಲ್ಲದಕ್ಕೂ ಪ್ಲೇಸ್ಮೆಂಟ್ ಇದೆ. ಪಾಪ ಈ ಫೋಟೋ ನೋಡಿ ಎಲ್ಲಿ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್. ಆರ್ಯ ಸರ್ನ ಕೇಳಿದ್ರೆ ಮೀರಾ ಮ್ಯಾಮ್ ಹತ್ರ ಮಾತಾಡು ಅಂತ ಹೇಳ್ತಾರೆ. ಎಲ್ಲಾ ವಿಷಯನೂ ಮೀರಾ ಮ್ಯಾಮ್ ಹತ್ರ ಹೇಳಿ ಅವ್ರಿಗೆ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಐ ನೋ, ಐ ಅಂಡರ್ಸ್ಟ್ಯಾಂಡ್. ಅದಕ್ಕೆ ವೇಟ್, ಕನ್ಫ್ಯೂಷನ್ ಯಾಕೆ? ನೀವೆಲ್ಲಿ ಕೂರ್ತಿರೋ ಈ ಫೋಟೋನು ಅಲ್ಲೇ ಇರಬೇಕು, ದಟ್ಸ್ ಆಲ್. ವೇಟ್, ಹಾ, ಈ ಫೋಟೋಗೆ ಕರೆಕ್ಟ್ ಆಗಿರೋ ಪ್ಲೇಸ್ಮೆಂಟ್ ಅಲ್ಲಿ, ಅಂದ್ರೆ ಇದೇ ಚೇಂಬರ್ ಅಲ್ಲಿ. ವೇಟ್, ನೋಡಿ, ನೀವ್ ಇಲ್ಲಿ ಕೂತ್ರೆ ಫೋಟೋ ಎದುರುಗಡೆ ಕಾಣಿಸ್ಬೇಕು. ಹೇಗಿದೆ? ಸೂಪರ್ ಬಾವಾ, ಆ ಫೋಟೋ
ಅಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ. ಹೇಗೆ ಯೂಸ್ಫುಲ್ ಅಡ್ವೈಸ್ ಕೊಟ್ನಾ? ಎಸ್ ಬಾವಾ. ಥ್ಯಾಂಕ್ ಯು ಫಾರ್ ದ ಕಾಫಿ ಅಂಡ್ ಥ್ಯಾಂಕ್ ಯು ಫಾರ್ ದಿಸ್. Cheers. ಇದು ನಿಜವಾದ ನಗು ಅಂದ್ರೆ. ಹಾ, ಓ ಬಂದ್ರಾ? ಓಕೆ ಓಕೆ, ಐ ಆಮ್ ಕಮಿಂಗ್ ರೈಟ್ ಅವೇ. ಸಿ ಯು. See you. Thank you. ಈ ಸೀಕ್ರೆಟ್ ರೂಮ್ ಅನ್ನೋ ಸೀಕ್ರೆಟ್ ಲೈಫ್ ಇದೆಲ್ಲ ನಿಂಗೆ ನಿಜವಾಗ್ಲೂ ಓಕೆನಾ? ನೀನ್ ಯಾ ಮಾಡ್ತಿದ್ಯಾ ಅಂತ ಅನಿಸ್ತಿಲ್ವಾ? ಅನು ಎಷ್ಟು ದಿವಸ ದಾರಿ ಕಂಡ್ ಕಡೆ ನೀ ಪ್ರಯಾಣ ಮಾಡಿದಿ. ಇನ್ನು ಮುಂದೆ ದಿಕ್ಕು ಬದಲಾಯಿಸಕ್ಕ ಸಾಕಷ್ಟು ದಾರಿಗಳು ಹುಟ್ಕೋತಾವ. ನಿಜ ಹೇಳ್ಬೇಕು ಅಂತಂದ್ರೆ ಆ ಫೋಟೋ ಕಲ್ಪನೆ ಮೀರಂದು. ಅವಳ ಹತ್ರ ಮಾತಾಡೋ. ಇಬ್ರು ಸೇರಿ ಅದಕ್ಕೆ ಸೂಕ್ತವಾದ ಜಾಗನ ನಿರ್ಧಾರ ಮಾಡಿ. ಅನು, ಏನಮ್ಮ ಮಹಾರಾಣಿ ಈ ಒಟಾರ್ದಮ್ಮ ಇವಾಗ ನೆನ್ಪದ್ಲಾ? ಇವತ್ ಆಫೀಸ್ ಇರ್ಬೇಕಲ್ವಾ ಅಥವಾ ರಜನಾ? ತೊಂದ್ರೆ ಏನೂ ಇಲ್ಲ ಅಮ್ಮ, ಆದ್ರೆ ಏನೋ ಒಂಥರ. ಅದೇ ಕಷ್ಟ ಬೇಜಾರಲ್ಲಿ ಹೇಳ್ತಾ ಇದ್ಯಾ? ಏನಾಯ್ತು ಅನು? ನಿನ್ನ ಹತ್ರ ಇಷ್ಟೊಂದು ವಿಷಯ ಮಾತಾಡ್ಬೇಕು ಅಂತ ಅನಿಸ್ತಿದೆ ಅಮ್ಮ. ಅಯ್ಯೋ, ಅದಕ್ಕೆ ಅಲ್ವಾ ಫೋನ್ ಮಾಡಿರೋದು? ಮಾತಾಡು. ಓ, ನಿಮ್ ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ತಗೋತಾರಲ್ಲ ಆತರ ಫಸ್ಟ್ ನನಗ್ ಫೋನ್ ಮಾಡಿ ಮಾತಾಡೋದೋ ಬೇಡವೋ ಅಂತ ಕೇಳ್ತಾ ಇದ್ಯಾ? ನಿನ್ನ ಈ ರೂಲ್ಸ್ ಎಲ್ಲ ಆಫೀಸಲ್ಲೇ ಇಟ್ಕೊಳಮ್ಮ. ನಾನ್ ಯಾವತ್ತಿದ್ರು ನಿನ್ಗ ಅಮ್ಮನೆ. ನಿನಗ್ ಮಾತಾಡ್ಬೇಕನ್ಸಿದ್ರೆ ಫೋನ್ ಮಾಡು, ನೋಡ್ಬೇಕಂದ ತಕ್ಷಣ ಮನೆಗ್ ಬಾ, ಆಯ್ತಾ? ನಂಗೆ ಈಗ್ಲೇ ನಿನ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಏನು ಏನಾಯ್ತು? ಏನು ತೊಂದ್ರೆ ಇಲ್ಲ ತಾನೆ? ತೊಂದ್ರೆ ಏನೂ ಇಲ್ಲ ಅಮ್ಮ, ಆದ್ರೆ ಏನೋ ಒಂಥರ. ಅಯ್ಯೋ ಇವಳ ಹಿಂಗ್ ಹೇಳಿದ್ರೇನೆ ತೊಂದ್ರೆ. ನಿನ್ ಸೀದಾ ಮನೆಗ್ ಬಾ, ಮುಖಾಮುಖಿ ಮಾತಾಡಿದ್ರೇನೆ ನನ್ಗೂ ಸಮಾಧಾನ. ಬರ್ಲಾ? ಬಾ ಅನ್ನಲ್ಲ, ನನ್ಗೇನು ಕೆಲ್ಸ ಇಲ್ಲ. ಈಗ ಅವರೆಕಾಳು ಸೀಸನ್ ಶುರು ಆಗಿದೆಯಲ್ಲ, ನೀನ್ ಬಂದ್ರೆ ಇಬ್ರು ಜೊತೆಗೆ ಅವರೆಕಾಳು ಬಿಡಿಸ್ತಾ ಮಾತಾಡ್ಬೋದು. ಬರ್ತೀಯಾ? ನೀನ್ ಹೀಗ್ ಹೇಳದ್ಮೇಲೆ ನಾನ್ ಹೇಗಿಲ್ಲ ಅನ್ಲಿ. ಖಂಡಿತ ಬರ್ತೀನಿ ಅಮ್ಮ. ಸ್ವಲ್ಪ ಕೆಲ್ಸ ಇದೆ, ಮುಗಿಸಿ ಆಮೇಲೆ ಬರ್ತೀನಿ. ಸರಿ ಅನು, ಹುಷಾರು. ಸರಿ ಅಮ್ಮ, ನೀನು ಹುಷಾರು. ದೀಪ್ತಿ, ರಾ ಮಟೀರಿಯಲ್ ಸ್ಯಾಂಪಲ್ಸ್ನೆಲ್ಲ ರೆಡಿ ಮಾಡಿ. ಓಕೆ. ಪುಷ್ಪ, ನಿಜವಾಗ್ಲೂ ಮಗಳು ಮನೆಗೆ ಬರ್ತಿದ್ದಾಳಾ? ಓ ಸುಬ್ಬು, ಸುಮ್ನೆ ನಾನು ಯಾಕೆ ಫೋನ್ ಮಾಡ್ಲಿ? ಬರ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ ನಿನಗ್ ಫೋನ್ ಮಾಡ್ದೆ. ಆಮೇಲೆ ಮಗಳು ಬರೋದ್ನ ನನ್ಗೆ ಹೇಳಿಲ್ಲ ಅಂತ ಕೋಪಿಸ್ಕೋತಿಯಲ್ಲ. ನನಗೂ ಅವಳನ್ನ ನೋಡ್ಬೇಕು ಅನಿಸ್ತಿತ್ತು ಸುಬ್ಬು. ಅವತ್ ಜೋಗ ಬೇರೆ ಬಂದೋದ್ಮೇಲೆ ನನಗೂ ಮನ್ಸಿಗೊಂಥರ ಅನಿಸ್ತಿತ್ತು. ಇವತ್ತು ಅವಳೇ ಬರ್ತೀನಿ ಅಂತ ಹೇಳದ್ಲಲ್ಲ, ಖುಷಿ ಆಗೋಯ್ತು. ನೀನು ಬರ್ತೀಯಲ್ವಾ ಸುಬ್ಬು? ರಾಶಿ ಕೆಲಸ ಬಿದ್ದಿದೆ ಕಡೆ. ಯಜಮಾನ್ರು ಏನಂತಾರೋ ಗೊತ್ತಿಲ್ಲ, ಆದ್ರೂ ಮಗಳು ಬರ್ತಾಳೆ ಅಂದ್ರೆ ಈ ಜೀವ ಸುಮ್ಮನೆ ಇರುತ್ತಾ? ಏನಾದ್ರೂ ಆಗ್ಲಿ ಕಡೆ, ಹೊಟ್ಬಿಡ್ತೀನಿ. ಸರಿ ಸುಬ್ಬು. ಏನು ತರ್ಬೇಕಿತ್ತ? ಅರ್ಧ ಲೀಟರ್ ಹಾಲ್ ತಗೊಂಡ್ ಬಾ. ಊಟಕ್ಕೆ ಇರ್ತಾಳೋ ಏನೋ ಗೊತ್ತಿಲ್ಲ, ಯಾವ್ದಕ್ಕೂ ಸಂಡ್ಗೆ ತಂದ್ಬಿಡು.
ಹುರ್ದು ಬಿಡ್ತೀನಿ. ಮಗಳು ಬಂದ್ರೆ ಸಂಡಿಗೆ ತಿನ್ನೋ ಭಾಗ್ಯ, ಇಲ್ಲದೆ ಹೋದ್ರೆ ಗಂಡನ ಹುರಿದು ನೀನೇ ಮುಕ್ಬಿಡ್ತೀಯ. ಸುಬ್ಬು, ನಿನ್ ಮಗಳು ಬರೋ ಖುಷಿಲಿ ಮೈ ಮರ್ತು ಕೂತ್ಕೊಂಡ್ಬಿಡ್ಬೇಡ, ಬೇಗ ಬಾ. ಸರಿ ಸರಿ, ಬೇಗ ಬರ್ತೀನಿ. ಸರಿ ಸರಿ, ಬೇಗ ಬಾ. ಫೋನ್ ಇಡ್ತೀನಿ. ಯಜಮಾನ್ರೆ, ಮಗಳು ಮನೆಗೆ ಬರ್ತಿದ್ದಾಳಂತೆ. ಒಂದ್ 2 ಗಂಟೆ ಟೈಮು ಹೋಗಿದ್ ಬಂದ್ಬಿಡ್ತೀನಿ, ಆಗ್ಬೋದಾ? ನಿನಗಿದು ಸರಿ ಅನ್ಸುತ್ತಾ? ನೀನೇ ಹೇಳು. ಹಬ್ಬಕ್ಕೆ ಬಂದಿರೋ ಲೋಡಲ್ಲಿ ಎಷ್ಟು ಉಳಿದಿದೆ, ಏನ್ ಕತೆ ಅಂತ ಒಂದು ಲೆಕ್ಕ ಹಾಕಿಲ್ಲ. ನೀನ್ ನೋಡಿದ್ರೆ ದಿಢೀರ್ ಅಂತ ಮನೆ ಹೋಗ್ತೀನಿ ಅಂತ ಹೇಳ್ತೀಯ. ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ಅಪರೂಪಕ್ಕೆ ಮಗಳು ಮನೆಗೆ ಬರ್ತಿದ್ದಾಳೆ, ಅವಳು ನಿಲ್ಲಲ್ವಂತೆ, ಹೊಟ್ಬಿಡ್ತಾಳಂತೆ. ಮತ್ತೆ ಯಾವಾಗ ಬರ್ತಾಳೋ ಏನೋ. ಇಲ್ಲ ಅಂದ್ಬಿಡಿ ಯಜಮಾನ್ರೆ. ಸರಿ, ಹೋಗು. ಅನು, ಏನು ನನ್ನ ವೆಲ್ಕಮ್ ಮಾಡೋಣ ಅಂತಾನೆ ಬಂದ್ಯಾ? ಹಾಗೆ ನಿನ್ನ ಬುಟ್ಟಿ ಒಳಗಡೆ ಹಾಕೊಂಡು ತರಕಾರಿ ತರಕ್ ಹೋಗೋಣ ಅನ್ಕೊಂಡೆ. ಏನು ಅರ್ಜೆಂಟಲ್ಲಿ ಬಂದಿರೋ ಆಗಿದೆ? ಹ್ಞೂ ರಮ್ಯಾ, ಅಮ್ಮನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ನಾನ್ ಮಾರ್ಕೆಟ್ ಇಂದ ಬರೋವರೆಗೂ ನೀನ್ ಇರಲ್ವಾ? ನೀನ್ ಯೋಚನೆ ಮಾಡ್ತಿರೋದ್ ನೋಡಿದ್ರೆ ಇರಲ್ಲ ಅನ್ಸುತ್ತೆ. ನಾನಂತೂ ಚಾನ್ಸ್ ತಗೊಳಕ್ ರೆಡಿ ಇಲ್ಲ. ನಿನ್ ಜೊತೆ ಮಾತಾಡ್ಬಿಟ್ಟೆ ಹೋಗ್ತೀನಿ, ಬಾ. ದಿನ ಹೀಗೆ ಲಂಚ್ ಬ್ರೇಕ್ ಅಲ್ಲಿ ನೀನ್ ಬಂದು ಒಂದ್ ಅರ್ಧ ಗಂಟೆ ಒಟ್ಟಾರದಲ್ಲಿ ಕಳೆದ್ಬಿಟ್ಟು ಹೋದ್ರೆ ಸಾಕು ಅನು. ನಾನಂತೂ ಫುಲ್ ಖುಷಿ ಆಗ್ಬಿಡ್ತೀನಿ. ಎಷ್ಟು ಅತಿ ಆಸೆ ಅಲ್ವಾ ನನ್ಗೆ. ಆಲ್ರೆಡಿ ನೀನ್ ಒಟ್ಟಾರಕ್ಕೆ ಬಂದಿರೋದು ಎಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಹೆಡ್ಲೈನ್ಸ್ ಆಗ್ಬಿಟ್ಟಿರುತ್ತೋ ಏನೋ. ಆಫೀಸ್ ಅವರ್ಸ್ ಅಲ್ಲಿ ಅನು ಸಿರಿ ಮನೆಗೋಷ್ಟು ತವರು ಮನೆ. ಯಾಕೆ ಹೆಡ್ಲೈನ್ಸ್ ಇಷ್ಟ ಆಗ್ಲಿಲ್ವಾ? ನೀನ್ ಆಡ್ಕೊಳ್ಳೋ ಅಷ್ಟೆಲ್ಲ ನಾನ್ ಶ್ರೀಮಂತಲ್ಲ ಕಣೆ. ಐ ಮೀನ್ ನನ್ ಗಂಡ ಶ್ರೀಮಂತ ಅಲ್ಲ. ಇವಾಗ ನನ್ ಏನಂದೆ ಅಂತ? ನೀನೇನು ಅಂದಿಲ್ಲ ಕಣೆ, ನಾನೇ ಹೇಳ್ತಿದ್ದೀನಿ, ಖುಷಿಯಾಗಿ ಹೇಳ್ತಿದ್ದೀನಿ. ಇನ್ಮೇಲೆ ನೀನ್ ಹೀಗೆಲ್ಲ ನನ್ನನ್ನ ರೇಗ್ಸೋದಕ್ಕಾಗಲ್ಲ. ನೀನ್ ಹೇಳೋ ಹಾಗೆ 13,000 ಕೋಟಿ ಆಸ್ತಿ ಇರೋ ಒಡಿಯನ್ ಹೆಂಡತಿ ನಾನೇನಲ್ಲ. ನನಗೆ ಎಷ್ಟು ಸಂಬಳ ಬರುತ್ತೋ ಅದೇ ನನ್ನ ಶ್ರೀಮಂತಿಕೆ. ನನ್ ಜೊತೆ ಇರೋ ನೀವೆಲ್ರೂನೇ ನನ್ನ ಆಸ್ತಿ. ಆರ್ಯ ಸರ್ಗೆ ಸಂಬಳ ಸಿಗುತ್ತಾ ಗೊತ್ತಿಲ್ಲ ಕಣೆ, ಅದನ್ನ ನಾನು ಯಾವತ್ತೂ ಕೇಳೇ ಇಲ್ಲ. ಏನ್ ಹೇಳ್ತಿದ್ಯೆ? ಅಂದ್ರೆ ಆರ್ಯ ಸರ್ ಹೆಸರಲ್ಲಿ ಯಾವುದೇ ಆಸ್ತಿ ಇಲ್ಲ ಕಣೆ ರಮ್ಯ. ಅವ್ರಿಗೆಲ್ಲಾನು ಹರ್ಷ ಭಾವನ್ ಹೆಸರಿಗೆ ಸೇರೋ ತರ ಮಾಡಿದ್ದಾರೆ. ಇಷ್ಟ ಆಯ್ತು ಕಣೆ. ನನ್ ಗಂಡ ಎಷ್ಟು ಗ್ರೇಟ್ ಅಲ್ವಾ? ಅಂದ್ರೆ ಅವರು ಬರೀ ಬಿಸ್ನೆಸ್ ನೋಡ್ಕೊಳಕ್ ಅಷ್ಟೇ ಇರೋದಾ? ಬಿಸ್ನೆಸ್ ಮಾತ್ರ ಅಲ್ಲ, ವರ್ಧನ್ ಮನೆತನನ ನೋಡ್ಕೊಳ್ಳೋದು ಕೂಡ ಅವ್ರೆ. ಇದನ್ ಇಷ್ಟೊಂದು ಆರಾಮಾಗಿ ಹೇಳ್ತಿದ್ಯಲ್ಲ ನಾನು. ಇನ್ ಹೇಗೆ ಹೇಳಿ? ಇಂಥ ಗಂಡ ಯಾರಕ್ ಸಿಗ್ತಾರ ಹೇಳು? ಇಷ್ಟು ನಿಸ್ವಾರ್ಥದಿಂದ ಇಷ್ಟು ವರ್ಷ ಇದಾರೆ. ಇದನ್ನ ಅವರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಗೊತ್ತಾ? ಅಲ್ಲ ಅನು, ಇದನ್ ಯಾಕೆ ಮೊದ್ಲೇ ಹೇಳಿಲ್ಲ ಅವರು? ಅದ್ ಹೇಗೆ ಹೇಳ್ತಾರೆ? ನಾನ್ ಆಸ್ತಿಲಿ 1 ರೂಪಾಯಿನೂ ತಗೊಳ್ದೇ ಇರೋ ಮಹಾನ್ ವ್ಯಕ್ತಿ ಅಂತ ಎಲ್ರ ಹತ್ರನೂ ಹೇಳ್ಕೊಂಡು ಓಡಾಡಕ್ಕಾಗತ್ತಾ?
ನಾನೇ ತಪ್ಪು ಮಾಡಿದೆ ರಮ್ಯಾ. ಈ ಹಿಂದೆ ಅವ್ರ ಬಗ್ಗೆ ಪ್ರಶ್ನೆ ಮಾಡಿ ಊಟಿಗೆಲ್ಲ ಹೋಗಿ ಅವ್ರ ಇತಿಹಾಸನ ಕೆದಕ್ತೆ. ನಾನೆಂತ ದಡ್ಡಿ ಅಲ್ವಾ? ಆದ್ರೆ ಏನ್ ಗೊತ್ತಾ, ಜೋಗ್ತವ ಬಂದಿದ್ರು. ಇನ್ನು ಹೊಸ ಹೊಸ ಸತ್ಯಗಳು ತಿಳಿಯತ್ತೆ ಅಂತ ಹೇಳ್ಬಿಟ್ಟು ಹೋದ್ಲು. ಆ ಮಾತ್ ಕೇಳ್ದಾಗಿಂದ ಮನ್ಸಿಗೆ ಯಾಕೋ ಒಂಥರ ಆಯ್ತು ಕಣೆ. ಅದಕ್ಕೆ ಅಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ನನ್ಗೊಂದ್ ಡೌಟ್ ಅನು, ಆಸ್ತಿ ಅವ್ರ ಹೆಸರಲ್ಲೇ ಇಲ್ಲ ಅಂದ್ಮೇಲೆ ಅವತ್ ಬ್ಲಾಂಕ್ ಅನು 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 ಸರ್, ಇಲ್ಲಿದ್ದೀನಿ. ಬೇಗ ಬಾ, ಬೇಗ ಬಾ ಅನು. ಬಂದೆ. ಸಡನ್ ಆಗಿ ನೀವಿಲ್ಲಿ ಹೇಳಲೇ ಇಲ್ಲ. ಆಫೀಸ್ ಮಧ್ಯೆ ಹೇಳ್ದೆ ಬಂದಿರೋಳು ನೀನೇ ನನ್ನ ಪ್ರಶ್ನೆ ಮಾಡ್ತಿದ್ದಿಲ್ಲ. ಅಮ್ಮನ ನೋಡ್ಬೇಕು ಅಂತ ಅನಿಸ್ತು. ಅದನ್ನ ಹೇಳಿಬಿಟ್ಟು ಬರ್ಬೋದಿತ್ತಲ್ಲ ಅನು. ಈಗ ನಿನ್ ಮೇಲೆ ಎಷ್ಟು ಜನಗಳ ಕಣ್ಣುಗಳಿವೆ ನಿನಗೆ ಗೊತ್ತಿಲ್ವಾ? ನಿನ್ ಜೊತೆ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಇಲ್ಲ. ಸರ್, ನಮ್ಮನೆಗ್ ಬರೋದಕ್ಕೆ ಗಾರ್ಡ್ಸ್ ಎಲ್ಲ ಯಾಕೆ? ಇದು ಜಸ್ಟ್ ಪರ್ಸನಲ್ ಮೀಟಿಂಗ್ ಅಷ್ಟೇ. ಪರ್ಸನಲ್ ಪ್ರೊಫೆಷನಲ್ ಅಂತೆಲ್ಲ ನಮ್ಮ ವೈರಿಗಳಿಗೆ ಇರಲ್ಲ. ದಾರಿಯಲ್ಲಿ ಬರ್ತಾ ನಿನಗೇನಾದ್ರೂ ನಿನ್ನ ಸುರಕ್ಷತೆ ಬಗ್ಗೆ ನಾನು ನಿನಗೆ ಎಷ್ಟು ಸಲ ಹೇಳಿ? ಸರ್, ನಾನು ನನ್ನ ತವ್ರ ಮನೆಗ್ ಬಂದಿದ್ದೀನಿ ಅಷ್ಟೇ. ಸುದ್ದಿ ಮಾಡಿದ್ರು ಇದರಿಂದ ಏನ್ ಮಹಾ ಆಗತ್ತೆ? ಸುದ್ದಿ ಮಾಡೋರು ಹೇಗಿದ್ರು ಸುದ್ದಿ ಮಾಡೇ ಮಾಡ್ತಾರೆ. ನಾನು ನಿನಗೆ ಅದರ ಬಗ್ಗೆ ಹೇಳ್ತಿಲ್ಲ. ನೀನು ಆಫೀಸಿಂದ ಇಲ್ಲಿಗೆ ಬರ್ತಾ ನಿನಗೇನಾದ್ರೂ ಆಗಬಹುದಿತ್ತು. ನಿನಗೇನಾದ್ರೂ ಆದ್ರೆ ನನ್ನ ಬದುಕಿಗೆ ಮತ್ತೆ ನನ್ನ ಅಸ್ತಿತ್ವಕ್ಕೆ ಅರ್ಥನೇ ಇರಲ್ಲ. ಸರ್, ನಾನು ಈಗಷ್ಟೇ ಬಂದಿದ್ದೀನಿ, ಇನ್ನು ಅಮ್ಮನ ಮಾತಾಡ್ಸಿಲ್ಲ. ನೀನು ಇಲ್ಲಿಗೆ ಬಂದಿರೋದು ಅವ್ರಿಗೆ ಗೊತ್ತಿದ್ಯಾ? ಹಾಗಾದ್ರೆ ಪರವಾಗಿಲ್ಲ, ನಾನು ನಿನ್ನ ಇನ್ನೊಂದ್ಸಲ ಕರ್ಕೊಂಡ್ ಬರ್ತೀನಿ, ನಡಿ. ಸರ್, ಅನು, ಈಗ ನಿನ್ನ ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸಿಲ್ಲ. ಮತ್ತೆ ನಿನ್ ಜೊತೆ ಇರೋದಕ್ಕೂ ನನ್ನ ಹತ್ರ ಸಮಯ ಇಲ್ಲ. ಈಗ ನಡಿ. ಯಾಕೋ ಹಂಗ ಓಡ್ ಬರ್ತಿದ್ಯಾ? ಯಾಕಿಂಗ್ ತಲೆ ತಗಸ್ಕೊಂಡ್ ನಿಂತಿದ್ಯಾ? ನಾವ್ ಮಾತಾಡೋದನ್ನೆಲ್ಲ ಕತ್ ಕೇಳಿಸ್ಕೊಂಡ್ಯಾ? ಹೇಳೋ. ಕೇಳಿಸ್ಕೊಂಡೆ ರಮ್ಯಾ, ಆದ್ರೆ ನನ್ಗಿವಾಗ ಭಯ ಆಗ್ತಿದೆ. ನಾನ್ ಕೇಳಿಸ್ಕೋಬಾರ್ದಿತ್ತು ಅನ್ನಿಸ್ತಿದೆ. ಹೋಗ್ಲಿ ಬಿಡು, ಕೇಳಿಸ್ಕೊಂಡ್ಮೇಲೆ ಇನ್ನೇನಂತೆ? ಅದ್ ಹಾಗಲ್ಲ ರಮ್ಯಾ, ಆರ್ಯ ಸರ್ಗೆ ಅವ್ರ ಆಸ್ತಿನಲ್ಲಿ ಹಕ್ಕಿಲ್ಲ ಅಂದ್ಮೇಲೆ ಅವತ್ತವರು ಬ್ಲಾಂಕ್ ಚೆಕ್ ಸೈನ್ ಕೊಟ್ರಲ್ಲ, ಅದಕ್ಕೇನರ್ಥ?